ದೆನ್ ದ ಎ ಆಫ್ ಜೆ 10 ವ್ಯಾಲ್ಯೂ ಏನಾಗುತ್ತೆ ಟೆಂಪಿಗೆ ಬರುತ್ತೆ. ಸೊ ಎ ಆಫ್ ಜೆ 30 ವ್ಯಾಲ್ಯೂ ಏನಾಗುತ್ತೆ ಎ ಆಫ್ ಜೆಗೆ ಬರುತ್ತೆ. ಸೊ ನಾವು ಎ ಆಫ್ ಜೆ ಅಲ್ಲಿ ಏನಿದೆ 10 ಇದೆ. ಎ ಆಫ್ ಜೆ ಈಸ್ ನಥಿಂಗ್ ಬಟ್ ಎ ಆಫ್ 2. ಓಕೆ, ಸೊ ಎ ಆಫ್ 2ಗೆ ಎ ಆಫ್ 2ಗೆ 10 ಬರುತ್ತೆ. ಸೊ ಜೆ ಮೈನಸ್ 1ಅಲ್ಲಿ ಟೆಂಪಲ್ಲಿರೋ ವೇರಿಯಬಲ್ಲು ಟೆಂಪಲ್ಲಿ 10 ಇದೆ. ಸೊ ದ 10 ವಿಲ್ ಬಿ ಕಮ್ ಟು ದ ಜೆ ಮೈನಸ್ 1. ಸೊ ಜೆ ಮೈನಸ್ 1, ಸೊ ಜೆ ಮೈನಸ್ 1ಅಲ್ಲಿ 10 ಬರುತ್ತೆ, ಇಲ್ಲಿ 30 ಬರುತ್ತೆ. ಓಕೆ, ಸೊ ದೆನ್ ಜೆ ವ್ಯಾಲ್ಯೂ ವಿಲ್ ಬಿ ಜೆ ಮೈನಸ್ 1 ವ್ಯಾಲ್ಯೂ ವಿಲ್ ಬಿ ಗೋ ಟು ದ ಜೆ. ಸೊ ಜೆ ಮೈನಸ್ 1ಅಲ್ಲಿ ಏನಿದೆ ವ್ಯಾಲ್ಯೂ ಜೆ ಮೈನಸ್ 1, 2 ಮೈನಸ್ 1 ಎ ಆಫ್ 1. ಸೊ ಜೆಗೆ ವ್ಯಾಲ್ಯೂ 1 ಬರುತ್ತೆ, ಮತ್ತೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ದೆನ್ ಎನ್ ಮೈನಸ್ 1 ತನಕ ಕಂಪ್ಯಾರಿಸನ್ ಆಗ್ತಾ ಹೋಗುತ್ತೆ. ಸೊ ಇದು ಕರೆಕ್ಟ್ ಇದೆ. ಮತ್ತೆ ಇಲ್ಲಿಗೆ ಅಸೈನ್ ಮಾಡ್ಕೊಳ್ಳುತ್ತೆ 20 ಆ್ಯಂಡ್ 30. ಮತ್ತೆ ಟೆಂಪಿಗೆ ವ್ಯಾಲ್ಯೂ ಬರುತ್ತೆ, ಎ ಆಫ್ ಜೆ ಅಲ್ಲಿರೋ ವ್ಯಾಲ್ಯೂ ಟೆಂಪಿಗೆ ಬರುತ್ತೆ, ಜೆ ಮೈನಸ್ 1ಅಲ್ಲಿರೋ ವ್ಯಾಲ್ಯೂ ಜೆಗೆ ಬರುತ್ತೆ. ಸೊ ಟೆಂಪಲ್ ಹಾಕಿರೋ ವ್ಯಾಲ್ಯೂ ಎ ಆಫ್ ಜೆ ಮೈನಸ್ 1ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಮೀನ್ಸ್ ವಾಟ್ ವಿ ಆರ್ ಸೇಯಿಂಗ್ ದಿಸ್ ವ್ಯಾಲ್ಯೂ ವಿಲ್ ಮೂವ್ ಟು ದ ಟೆಂಪ್. ಓಕೆ, ಟೆಂಪಿಗೆ ಬರುತ್ತೆ. ಸೊ ಈ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಫಾರ್ ದಟ್ ಪರ್ಪಸ್ ವಿ ಆರ್ ಯೂಸಿಂಗ್ ದಿಸ್ ಟೆಂಪರರಿ ವೇರಿಯಬಲ್. ಓಕೆ, yes, so this is how the sorting will be done. Okay, so sorting of an array element. So array elements na sort ಮಾಡೋದು by using the insertion sort. So this is all about the one dimensional arrays. Okay, so different types, different functions are the different operations of one dimensional arrays we have discussed. Okay, so now the two dimensional array. Two dimensional array. So what is two dimensional array? It's a collection of element and each element is identified by a pair of indices. Two dimensional array is a collection of elements and each element is identified by the pair of indices. Okay, so what is this indices? So ಇಲ್ಲಿ pair of indices or the subscript ಅಂತ ಕರಿತೀವಿ. Okay, or subscript. ಓಕೆ, ಸೊ ಒನ್ ಡೈಮೆನ್ಷನಲ್ ಅರೇಯಲ್ಲೂ ಕೂಡ ನಾವು ಸಬ್ಸ್ಕ್ರಿಪ್ಟ್ನ ಯೂಸ್ ಮಾಡಿಕೊಂಡು ಎ ಆಫ್ 0 ಎ ಆಫ್ 1 ಅಂತೇಳಿ ಕಾಲ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಅದೇ ಟೂ ಡೈಮೆನ್ಷನಲ್ ಅರೇಸಲ್ಲಿ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಯೂಸಿಂಗ್ ದ ಪೇರ್ ಆಫ್ ಸಬ್ಸ್ಕ್ರಿಪ್ಟ್ಸ್. ಎರಡು ಸಬ್ಸ್ಕ್ರಿಪ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ದ ಪೇರ್ ಆಫ್ ಸಬ್ಸ್ಕ್ರಿಪ್ಟ್ಸ್ ವಿ ಆರ್ ಯೂಸಿಂಗ್. ಓಕೆ, ಎಸ್. So here logically it represents the elements of two dimensional array as rows and columns. So ಇಲ್ಲಿ two dimensional arrays ಅಂದ್ರೆ ನಾವು rows and columns ಅಲ್ಲಿ ಇದನ್ನ ಮೆಷರ್ ಮಾಡ್ತೀವಿ. ಮೀನ್ಸ್ ಸಬ್ಸ್ಕ್ರಿಪ್ಟ್ಸ್ ನ ರೋಸ್ ಮತ್ತೆ ಕಾಲಮ್ಸ್ ಅಲ್ಲಿ ತಗೊಳ್ತೀವಿ. ಓಕೆ, ಸೊ ಇಫ್ m rows and n columns then the elements are accessed if it is m number of rows m ಇದೆ and n number of columns ಇದೆ. ಓಕೆ, ಸೊ then it is accessed by, so ಇದನ್ನ ಹೇಗೆ ಆಕ್ಸೆಸ್ ಮಾಡ್ತೀರಾ, ಬೈ ಯೂಸಿಂಗ್ ದ ಇಂಡೆಕ್ಸ್ ಐ ಮತ್ತು ಜೆ ಯೂಸ್ ಮಾಡಿಕೊಂಡು ನಾವಿಲ್ಲಿ ಎ ಆಫ್ ಐ ಜೆ ಅಂತೇಳಿ ಇದನ್ನ ಆಕ್ಸೆಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ನಂಬರ್ ಆಫ್ ರೋ ಆ್ಯಂಡ್ ದಿಸ್ ಇಸ್ ದ ನಂಬರ್ ಆಫ್ ಕಾಲಮ್ಸ್. ಓಕೆ, ಎಷ್ಟು ನಂಬರ್ ಆಫ್ ರೋಸ್ ಇದೆ, ಎಷ್ಟು ನಂಬರ್ ಆಫ್ ಕಾಲಮ್ಸ್ ಇದೆ ಅಂತೇಳಿ. ಸೇ ಫಾರ್ ಎಕ್ಸಾಂಪಲ್ ಎಮ್ ಈಸ್ ಈಕ್ವಲ್ ಟು, ಇಫ್ ಐ ಟೇಕ್ 2 0 1 3. So here m is equal to 2, n is equal to 2. Okay na? So 2 rows ಮತ್ತು 2 columns ತಗೊಂಡಿದ್ದೀನಿ. 2 rows and these are 2 columns. So if I want to access this element, so ಅವಾಗ ಏನಾಗುತ್ತೆ 1 2. ಸೊ ರೋ ಯಾವುದು ಐ ಮತ್ತು ಜೆ ಅಂತಿದೆ. ಸೊ ಐತ್ ರೋ ಆ್ಯಂಡ್ ಜೇತ್ ಕಾಲಮ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಐ ಫಸ್ಟ್ ರೋ ಐ ನೀಡ್ ಟು ರೈಟ್ ದ ಫಸ್ಟ್ ರೋ.
This is the first row and this is the second row. Okay, so then E of 1 column, first column, second column, ಯಾವ ಕಾಲಮ್ ಅಲ್ಲಿ ಇದೆ, ಸೆಕೆಂಡ್ ಕಾಲಮ್ ಅಲ್ಲಿ ಇದೆ, E of 1, 2. ಓಕೆ, ಸೊ ಅದೇ ತರ ಇಲ್ಲಿ ಇಫ್ ಐ ಟೇಕ್ ಇಟ್ ಈಸ್ ಫ್ರಮ್ ಅರೇಸ್ 0 ಇಂದ ಮೆನ್ಷನ್ ಆಗುತ್ತೆ ಅಲ್ವಾ, ಸೊ 0 ಅಂತ ಅಸೈನ್ ಮಾಡ್ಕೊಳ್ಳೋಣ. ಓಕೆ, ಸೊ ವಿಲ್ ಸಿ ವಿತ್ ಅನ್ ಎಕ್ಸಾಂಪಲ್. ಸೊ ದ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಇನ್ ಎ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಆಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ನ ನಾವಿಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಟೂ ಡೈಮೆನ್ಷನಲ್ ಅರೇಸ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ವ್ಯಾರ್ ದ ಕಲೆಕ್ಷನ್ ಆಫ್ ರೋಸ್ ಅಂಡ್ ಕಾಲಮ್ಸ್, ಎಷ್ಟು ರೋಸ್ ಇದೆ ಎಷ್ಟು ಕಾಲಮ್ಸ್ ಇದೆ ಅನ್ನೋದನ್ನ ಬರೀತೀವಲ್ಲ, ಸೊ ಅದನ್ನ ನಾವು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಓಕೆ, ಸೊ ದ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್, ಎಷ್ಟು ರೋಸ್ ಇದೆ ಎಷ್ಟು ಕಾಲಮ್ಸ್ ಇದೆ ಅನ್ನೋದನ್ನ ಏನು ರೆಪ್ರೆಸೆಂಟ್ ಮಾಡ್ತೀವಿ ಇನ್ ಎ ಮ್ಯಾಟ್ರಿಕ್ಸ್. ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಇನ್ ಎ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಇದನ್ನ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಸೊ ಈ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ನ ನಾವು m ಕ್ರಾಸ್ n ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀವಿ. m ನಂಬರ್ ಆಫ್ ರೋಸ್, n ನಂಬರ್ ಆಫ್ ಕಾಲಮ್ಸ್. ಓಕೆ, ಸೊ ಇಫ್ ಇಟ್ ಈಸ್ 2 ಕ್ರಾಸ್ 3, 2 rows 3 columns ಅಂತಂದರೆ ಹೇಗೆ ಬರೀತೀರಾ, 2 1 4 3 6 0. ಸೊ ನೋಡಿ ಇಲ್ಲಿ, ಸೊ 2 rows 3 columns. ಓಕೆ, ಸೊ 2 ಕ್ರಾಸ್ 3 ಮ್ಯಾಟ್ರಿಕ್ಸ್ ಆಗಿದೆ. ಓಕೆ, 3 ಕ್ರಾಸ್ 3 ಮ್ಯಾಟ್ರಿಕ್ಸ್ ಅಂದರೆ 3 rows 3 columns, 1 2 3 4 2 3 5 5 6 7. ಸೊ ನೋಡಿ 1 2 3 rows 1 2 3 columns. Getting? Yes. So here, so this order of matrix is denoted by m cross n. Okay, m into n, m number of rows and n number of columns. Okay, number of elements can be obtained by multiplying the number of rows and columns. So ಈಗ 2 cross 3 matrix ತಗೊಂಡಿದ್ದೀನಿ ಅಂದರೆ, ಸೊ ಈ 2 cross 3 2 rows 3 columns ಇದೆ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೆ 2 cross 3 ಮ್ಯಾಟ್ರಿಕ್ಸ್ ಅಲ್ಲಿ ಅಂದರೆ, ಸೊ ದೆನ್ ಐ ನೀಡ್ ಟು ಮಲ್ಟಿಪ್ಲೈ ದಿಸ್ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್. 2 3s are 6 elements will be present in a 2 cross 3 ordered matrix. 2 rows 3 columns ಇರುವಂಥ ಮ್ಯಾಟ್ರಿಕ್ಸ್ ಅಲ್ಲಿ 6 ಎಲಿಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ವಿಲ್ ಚೆಕ್ ವಿತ್ ಇಟ್. ಸೊ 2 1 3 2 0 3 2 rows 3 columns. ಸೊ ಎಷ್ಟು ಎಲಿಮೆಂಟ್ಸ್ ಇದೆ ಇದರಲ್ಲಿ, 1 2 3 4 5 6 ಎಲಿಮೆಂಟ್ಸ್ ಇದೆ. ಓಕೆ, ಸೊ ಹಿಯರ್ ನಂಬರ್ ಆಫ್ ಎಲಿಮೆಂಟ್ಸ್, ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಇನ್ ಅ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್. ಸೊ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಮ್ಯಾಟ್ರಿಕ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಓಕೆ, ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಮಲ್ಟಿಪ್ಲಿಕೇಶನ್ ಇಂದ ನಾವು ಎಷ್ಟು ಎಲಿಮೆಂಟ್ಸ್ ಇದೆ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ ಅಲ್ಲಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಎಸ್. ಸೊ ಹಿಯರ್ so 0 2 1 4 6 3 8 2 0. So it is 0 1 2 0 1 and 2. Okay, so now it is representation. Okay, 0th row first column, second row second column, 0th row first row second row, first 0th column first column second column. ಓಕೆ, ಸೊ ಈ ಎಲಿಮೆಂಟ್ನ ಯಾವ ಥರ ಆಕ್ಸೆಸ್ ಮಾಡ್ತೀರಾ. ಸೊ 0 E of 0 0 means 0th row 0th column, E of 0 1 0th row first column, E of 0 second column. ಓಕೆ, ಇದು I J ಅಂತ ಮೆನ್ಷನ್ ಮಾಡ್ತೇವೆ, ith row jth column. ಓಕೆ, ಸೊ E of 0 0 ಅಂದರೆ 0 ಕಾಲಮ್ ಇದೆ, 0 ರೋ 0 ಕಾಲಮ್. ಓಕೆ, ನೆಕ್ಸ್ಟ್ 0 ರೋ ಫಸ್ಟ್ ಕಾಲಮ್, 0th ರೋ ಫಸ್ಟ್ ಕಾಲಮ್, ನೆಕ್ಸ್ಟ್ 0th ರೋ ಸೆಕೆಂಡ್ ಕಾಲಮ್. ಸೊ ವ್ಯಾಲ್ಯೂಸ್ ಏನಾಗುತ್ತೆ, E of 0 0 ಅಲ್ಲಿ ಏನಿದೆ ವ್ಯಾಲ್ಯೂ 0 ಇದೆ, E of 0 1 ಅಲ್ಲಿ ವ್ಯಾಲ್ಯೂ ಏನಿದೆ 2 ಇದೆ, E of 0 ಆ್ಯಂಡ್ ಸೆಕೆಂಡ್ ಕಾಲಮ್ ಈಸ್ 1. ಓಕೆ, ಸೊ ಈ ಥರ ಎಲಿಮೆಂಟ್ಸ್ನ ಆಕ್ಸೆಸ್ ಮಾಡ್ತೇವೆ. ಸೊ ಇದನ್ನು ನಾವಿಲ್ಲಿ ಸಬ್ಸ್ಕ್ರಿಪ್ಟ್ಸ್ ಅಂತ ಕರಿತಾ ಇದ್ದೀವಿ. ಓಕೆ, I and J ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ಓಕೆ, ಸೊ ಹಿಯರ್ ನೆಕ್ಸ್ಟ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ 2 dimensional ಅರೇಸ್. ಸೊ ಈ 2 dimensional, ಈಗ 2 dimensional ಅರೇಸ್ ಅಂದರೆ ಏನು, ಅದನ್ನು ಯಾವ ಥರ ಆಕ್ಸೆಸ್ ಮಾಡ್ತೀವಿ ಅನ್ನೋದನ್ನ ಗೊತ್ತಾಯಿತು. ಓಕೆ,
So in the next class we will discuss with the representation of two dimensional arrays. ಈ two dimensional arrays ನ ನಾವು ಯಾವ ತರ represent ಮಾಡ್ತೀವಿ ಅನ್ನೋದನ್ನ we'll discuss in the next class. Okay, thank you.